ಅಂತಿಮ ವಿಧಿವಿಧಾನ ಆರಂಭ ಆಗಿದೆ. ನಿಗಂಬೋಧ್ ಘಾಟ್ನ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅವರ ಕುಟುಂಬಸ್ಥರಿದ್ದಾರೆ, ಜೊತೆಗೆ ಮಾಜಿ ಪ್ರಧಾನಿಗೆ ಗೌರವವನ್ನು ಸಲ್ಲಿಸೋದಕ್ಕೆ, ಅವರಿಗೆ ಗೌರವಯುತವಾಗಿ ವಿದಾಯವನ್ನು ಹೇಳೋದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರುಗಳು, ಕಾಂಗ್ರೆಸ್ನ ನಾಯಕರು ಎಲ್ಲರೂ ನೆರೆದಿದ್ದಾರೆ. ಅಧಿಕಾರವನ್ನು ಯಾವತ್ತೂ ಬಯಸಿದವರಲ್ಲ ಡಾಕ್ಟರ್ ಸಿಂಗ್, ಆದರೆ ಅಧಿಕಾರ ಅವರನ್ನು ಹುಡುಕೊಂಡು ಬಂತು. ಆದರೆ ಜವಾಬ್ದಾರಿ ಸಿಕ್ಕಾಗ ಅದರಿಂದ ವಿಮುಖರಾಗಲಿಲ್ಲ, ಸವಾಲನ್ನು ಎದುರಿಸಿದಂಥವರು. ಅಂತಹ ನಾಯಕನಿಗೆ ಈಗ ಗೌರವಯುತವಾಗಿ ವಿದಾಯವನ್ನು ಹೇಳಲಾಗ್ತಾ ಇದೆ. ಅವರ ಪುತ್ರಿ ದಮನ್ ಸಿಂಗ್ ಅವರು ಒಂದು ಬುಕ್ ಬರೆದಿದ್ದಾರೆ, ಅವರ ಸ್ಟ್ರಿಕ್ಟ್ಲಿ ಪರ್ಸ್ನಲ್ ಅನ್ನೋಂಥ ಕೃತಿ. ಅದರಲ್ಲಿ ಅವ್ರು ಹೇಳ್ಕೊಳ್ತಾರೆ, ಅಂದರೆ ಮನಮೋಹನ್ ಸಿಂಗ್ ಅವರಿಗೆ ಯಾವತ್ತೂ ಅಧಿಕಾರದ ವ್ಯಾಮೋಹ ಇರಲಿಲ್ಲ, ಜೊತೆಗೆ ಅವರು ದೆಹಲಿಯನ್ನು ಒಂದು ಅಧಿಕಾರದ ಸ್ಥಳವಾಗಿ ನೋಡ್ತಿರಲಿಲ್ಲ ಅಂತ. ಅವರಿಗೆ ದೆಹಲಿಯಲ್ಲಿ ಏನು ಇಷ್ಟ ಆಗ್ತಿತ್ತಪ್ಪ ಅಂತಂದರೆ ಅಲ್ಲಿ ಓದೋದು, ಮತ್ತು ಬಹಳ ಊಟ ತಿಂಡಿಗಳಲ್ಲಿ ಬಹಳ ವೆರೈಟಿ ಇಷ್ಟಪಡ್ತಿದ್ರಂತೆ. ಅವರು ತರಹೇವಾರಿ ಖಾದ್ಯ ಸವಿಯೋದು ಭಾರಿ ಇಷ್ಟ ಆಗ್ತಿತ್ತಂತೆ. ಕುಟುಂಬದೊಂದು ಕಾಲ ಕಳೆಯುವಂಥ ತಾಣ ಆಗಿ ಅವರು ದೆಹಲಿಯನ್ನು ನೋಡ್ತಾ ಇದ್ರು. ಹಾಗಾಗಿ ಅವರು ಪ್ರಧಾನಿ ಹುದ್ದೆಯಿಂದ ನಿರ್ಗಮಿಸಿದ ಮೇಲೆ ದೆಹಲಿಯಲ್ಲಿ ಇರುವಂಥ ಪ್ರಮುಖ ಪುಸ್ತಕ ಮಳಿಗೆಗಳು, ಹೋಟೆಲ್ಲು, ಜೊತೆಗೆ ತಮ್ಮ ಆಪ್ತರ ಮನೆ, ಅಲ್ಲಿಗೆ ಭೇಟಿ ಕೊಡ್ತಾ ಇದ್ರಂತೆ. ಪುಸ್ತಕಗಳು ಬಹಳ ಆಪ್ತ ಅವರಿಗೆ. ಆ ಪುಸ್ತಕಗಳೇ ಅವರ ಜ್ಞಾನವನ್ನು ವೃದ್ಧಿಸಿದ್ದು, ಜೊತೆಗೆ ಆ ಜ್ಞಾನವೇ ದೇಶದ ಪ್ರಗತಿಗೆ ನೆರವಾಗಿತ್ತು. 92 ವರ್ಷದ ತುಂಬು ಜೀವನ. ನಿಗಂಬೋಧ್ ಘಾಟ್ನ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಗಲಿದ ನಾಯಕನಿಗೆ, ಮಾಜಿ ಪ್ರಧಾನಿಗೆ ಗೌರವಯುತ ವಿದಾಯವನ್ನು ಹೇಳಲಾಗ್ತಾ ಇದೆ. ಸಿಖ್ ಸಂಪ್ರದಾಯದಂತೆ ಸಿಂಗ್ ಅಂತ್ಯಕ್ರಿಯೆಯ ವಿಧಿವಿಧಾನ ಆರಂಭ ಆಗಿದೆ. 3 ಪುತ್ರಿಯರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ. ಅಂತಾರಾಷ್ಟ್ರೀಯ ನಾಯಕರಿಂದಲೂ ಕೂಡ ಸಂತಾಪ ವ್ಯಕ್ತ ಆಗಿದೆ, ಅವರನ್ನು ಸ್ಮರಿಸಿದ್ದಾರೆ. ಮಾತ್ರವಲ್ಲ, ಇಡೀ ಜಗತ್ತು ಕಂಡ ಅತ್ಯುತ್ತಮ ನಾಯಕ, ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಈಗ ನಮ್ಮೊಡನೆ ಇಲ್ಲ. ಅವರ ಅಂತಿಮ ವಿಧಿವಿಧಾನ ನಿಗಂಬೋಧ್ ಘಾಟ್ನಲ್ಲಿ ನಡೀತಾ ಇರುವಂಥದ್ದು. ಸಿಖ್ ಸಮುದಾಯದಂತೆ ಅಂತಿಮ ವಿಧಿವಿಧಾನವನ್ನು ಅವರ ಕುಟುಂಬಸ್ಥರು, ಅವರ ಆಪ್ತರು ನೆರವೇರಿಸಿಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅವರು ಮಾಡಿರುವಂತಹ ಸಾಧನೆ ಮತ್ತು ಸಮಾಜಕ್ಕೆ ನೀಡಿರುವಂತಹ ಕೊಡುಗೆಗಳು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಭಾರತೀಯ ಆರ್ಥಿಕತೆಯ ಲೆಜೆಂಡ್ ಅಂತಲೇ ಕರೆಸ್ಕೊಳ್ತಾರೆ ಮನಮೋಹನ್ ಸಿಂಗ್ ಅವರು. ಅವರು ಜನಿಸುವಂಥ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆಯೇ ಆಗಿರಲಿಲ್ಲ. ಅಖಂಡ ಭಾರತ ಅಸ್ತಿತ್ವದಲ್ಲಿ ಇದ್ದ ಸಮಯದಲ್ಲಿ ಪಾಕಿಸ್ತಾನದ
ಈಗಿನ ಗಾ ಭಾಗದಲ್ಲಿ ಅವರು ಜನಿಸ್ತಾರೆ. ಅದಾದಾಗಿಯೂ ಕೂಡ ಅವರು ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅವರು ಬಂದಂತಹ ಹಾದಿಯನ್ನು ಇವತ್ತು ಪ್ರತಿಯೊಬ್ಬರೂ ಕೂಡ ನಿಲ್ತಾ ಇದ್ದಾರೆ. ನೋಡಿ, ಅವರ ಅಂತಿಮ ವಿಧಿವಿಧಾನ ನಿರ್ವಹಿಸ್ತಾ ಇರುವಂತಹ ದೃಶ್ಯಗಳು. ಫೈನಲ್ ಆಗಿ ಪ್ರೊಸೀಜರ್, ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇರೋದು. ಸಿಖ್ ಸಮುದಾಯದಂತೆ ಕೊನೆಯದಾಗಿ ಒಂದು ವಸ್ತ್ರ, ಕೇಸರಿ ವಸ್ತ್ರವನ್ನು ಹೊದಿಸುವ ಮುಖಾಂತರವಾಗಿ ಅವರ ಸಂಪ್ರದಾಯವನ್ನು ಪಾಲಿಸ್ತಾ ಇರುವಂತಹ ದೃಶ್ಯಗಳಿದು. ನೋಡಿ, ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿದ್ದಾರೆ. ಆ ಒಂದು ವಸ್ತ್ರವನ್ನು ಹೊದಿಸುವ ಮುಖಾಂತರವಾಗಿ ಇದಕ್ಕೆ ಕೇಂದ್ರದ ನಾಯಕರು, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಇವತ್ತು. ನಿಗಂಬೋಧ್ ಘಾಟ್ನ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ವಿಧಿವಿಧಾನ ನಡೀತಾ ಇದೆ. ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ಜೊತೆಗೆ ದೇಶದ ಮಾಜಿ ಪ್ರಧಾನಿಗೆ ಸಕಲ ಸರ್ಕಾರಿ ಗೌರವವನ್ನು ನೀಡಲಾಗಿದೆ. ಸಿಖ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ. ಸೇವೆಯಲ್ಲೇ ನಂಬಿಕೆ, ವಿಶ್ವಾಸವನ್ನಿಟ್ಟಂತಹ ಸಮುದಾಯ, ದೇಶ ಸೇವೆಯಲ್ಲೇ ಪ್ರಧಾನಿಯಾಗಿ, ವಿತ್ತ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿ ಕೊಟ್ಟ ಜವಾಬ್ದಾರಿಯನ್ನು ದಿಟ್ಟತನದಿಂದಂತಹ ನಿರ್ವಹಿಸಿದ ಶ್ರೇಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಅಂತಹ ನಾಯಕನಿಗೆ ಗೌರವಯುತ ವಿದಾಯವನ್ನು ಹೇಳಲಾಗ್ತಾ ಇದೆ. ಅಂತಿಮ ವಿಧಿವಿಧಾನ ಜರುಗ್ತಾ ಇದೆ ನಿಗಂಬೋಧ್ ಘಾಟ್ನಲ್ಲಿ. ಮೂವತ್ತ್ಮೂರು ವರ್ಷಗಳ ಸುದೀರ್ಘ ಅವರ ರಾಜಕೀಯ ಜೀವನದ ತೂಕ ಒಂದಡಿಯಾದರೆ, ಅದಕ್ಕೂ ಮುನ್ನ ಅವರು ವಿವಿಧ ಹುದ್ದೆಗಳಲ್ಲಿ ನಿರ್ವಹಿಸಿದಂಥದ್ದು ಕೂಡ ದೇಶಕ್ಕೆ ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆ ಮತ್ತು ಸೇವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಕೇಂದ್ರ ಸಚಿವರುಗಳು ಅಮಿತ್ ಶಾ, ರಾಜನಾಥ್ ಸಿಂಗ್, ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿಎಂ ಡಿಸಿಎಂ ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಅಗಲಿದ ನಾಯಕನಿಗೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದರು. ಈಗ ಅಂತಿಮ ವಿಧಿವಿಧಾನ ಜರುಗ್ತಾ ಇದೆ. ಸಿಖ್ಖರ ಧರ್ಮದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದ್ದು, ಪಂಚಭೂತಗಳಲ್ಲಿ ಲೀನವಾಗುವಂತಹ ಕ್ಷಣ ಅಭಿವೃದ್ಧಿಯ ಹರಿಕಾರನನ್ನು ನೆನಪಿಸ್ಕೊಳ್ತಾ ಇದೆ ದೇಶ, ಸ್ಮರಿಸ್ತಾ ಇದೆ ಅವರ ಕೊಡುಗೆಗಳನ್ನು. ಓದಿನ ಶಕ್ತಿ ಜೊತೆಗೆ ಮೆರಿಟ್ ಮೇಲೂ ಮೇಲೆ ಬಂದು ಉನ್ನತ ಸ್ಥಾನಕ್ಕೇರಿ ಸೇವೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ದ್ಯೋತಕವಾಗಿ ನಿಲ್ತಾ ಇದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ಕಡು ಬಡತನದಲ್ಲಿ ಬೆಳೆದವರು, ಮಧ್ಯಮ ವರ್ಗದ ಕುಟುಂಬ,